ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ಇಷ್ಟವಿಲ್ಲದವರಿಂದ ದೂರವಾಗಲು ಒಂದು ಸಣ್ಣ ನೆಪ ಸಾಕು. ಇಷ್ಟವಾದವರನ್ನ ಉಳಿಸಿಕೊಳ್ಳಲು ಸಾಕಷ್ಟು ರಾಜಿಯಾಗಬೇಕು. ಇಷ್ಟಪಟ್ಟವರಿಂದ ಅಂತರ ಕಾಯಲು ಬಹಳಷ್ಟು ಕಷ್ಟಪಡಬೇಕು. ಇಷ್ಟವಿಲ್ಲದವರ ಜೊತೆಯಲ್ಲೇ ಇರಲು ನಮ್ಮತನ ಪಕ್ಕಕ್ಕಿಡಬೇಕು. ಹೊರಗಿನಿಂದ ನಾಜುಕಾಗಿ ಕಾಣುವ ಹೆಣ್ಣು ಒಳಗಿನಿಂದ ಎಷ್ಟು ಗಟ್ಟಿಯಾಗಿರ್ತಾಳಂದ್ರೆ, ಸಮಯ ಬಂದಾಗ ತನ್ನ ತಂದೆ ತಾಯಿಗೆ ಮಗನಾಗಿ, ತನ್ನ ಮಕ್ಕಳಿಗೆ ಅಪ್ಪನಾಗಿಯೂ ಇರಬಲ್ಲಳು. ತಿಳಿದೋ ತಿಳಿಯದೋ ಕೆಲವೊಮ್ಮೆ ಕಾಳಜಿ ಮಾತಿಗೆ ಬೆರಗಾಗಿ ಬಿಡ್ತೀವಿ. ಆ ಕಾಳಜಿ ನಾಟಕ ಅನ್ನೋದು ಅರಿವಾಗುವ ವೇಳೆಗೆ ಬದುಕು ಬಹಳಷ್ಟು ದೂರ ಸಾಗಿಬಿಟ್ಟಿರುತ್ತೆ. ಎಷ್ಟು ಅಂದ್ರೆ ಮತ್ತೆ ಹಿಂತಿರುಗಿ ನೋಡಲು ಭಯವಾಗುವಷ್ಟು. ನಮ್ಮನ್ನ ನಂಬಿದ್ದು ಸಾರ್ಥಕ ಎನಿಸಬೇಕೇ ಹೊರತು ಮತ್ತೆ ಯಾರನ್ನು ಸಹ ನಂಬಲು ಯೋಚಿಸುವಂತಾಗಬಾರ್ದು. ನಂಬಿದವರ ನಂಬಿಕೆ ಉಳಿಸ್ಕೊಳ್ಳಿ. ಸತ್ಯವಾಗಿ, ನೇರವಾಗಿ ಮತ್ತು ನಿಯತ್ತಾಗಿದ್ರೆ ಜನ ಬೇಗ ಇವರು ಸರಿಯಿಲ್ಲ ಅನ್ನೋ ಪಟ್ಟ ಕಟ್ತಾರೆ. ಸೋಮಾರಿತನ ಬಿಟ್ಟಾಗ್ಲೇ ಸಿರಿತನದ ಕನಸು ನಿಜ ಆಗೋದು. ಇನ್ನೊಬ್ಬರ ಬಗ್ಗೆ ಕೀಳಾಗಿ ಮಾತನಾಡುವ ಮುಂಚೆ ನಾವೆಲ್ಲಿಂದ ಬಂದೆವು ಮತ್ತು ಯಾವ ಪರಿಸ್ಥಿತಿಯಲ್ಲಿದ್ದೇವೆ ಎಂದು ನೆನಪಿಟ್ಕೊಳ್ಬೇಕು. ನಮ್ಮ ಜೀವನ ಮತ್ತೊಬ್ಬರಿಗೆ ಪಾಠವಾಗದಿದ್ರೂ ಪರವಾಗಿಲ್ಲ, ಆದರೆ ನಮ್ಮ ಜೀವನ ಮತ್ತೊಬ್ಬರಿಗೆ ಆಟವಾಗದಿರಲಿ. ಎಲ್ಲ ಬಿದಿರುಗಳು ಕೊಳಲುಗಳಾಗುವುದಿಲ್ಲ. ಕೆಲವರಿಗೆ ದೋಣಿಗಳಾಗ್ತವೆ, ಕೆಲವರಿಗೆ ಏಣಿಗಳಾಗ್ತವೆ, ಕೆಲವರಿಗೆ ಮನೆಗಳಾಗ್ತವೆ. ಹಾಗೆಯೇ ಜೀವನ ಅಲ್ವೇ? ನಾವೆಲ್ಲರಿಗೂ ಒಳ್ಳೆಯವರಾಗಲು ಸಾಧ್ಯವಿಲ್ಲ. ನಮ್ಮ ಆತ್ಮಸಾಕ್ಷಿಗೆ ಒಳ್ಳೆಯವರಾಗಿದ್ರೆ ಸಾಕು. ಎಲ್ಲರನ್ನ ಮೆಚ್ಚಿಸಲು ನಿನ್ನಿಂದ ಅಷ್ಟೇ ಅಲ್ಲ, ಭಗವಂತನಿಗೂ ಸಾಧ್ಯವಿಲ್ಲ. ಎಲ್ಲರ ಮೆಚ್ಚುಗೆಗೆ ನೀನು ಶಕುನಿಯನ್ನೇ ಅನುಸರಿಸಬೇಕು, ಇನ್ಯಾವುದೇ ದಾರಿ ಇಲ್ಲ. ಒಂದ್ ಮಾತು ತಿಳ್ಕೊಳ್ಳಿ, ನಮ್ಮ ಬದುಕಿನಲ್ಲಿ ನಾವು ಯಾರಿಗೆ ಹೆಚ್ಚು ಬೆಲೆ ಕೊಡ್ತೀವೋ ಅಂಥವರ ಬದುಕಿನಲ್ಲಿ ನಮಗೆ ಸ್ವಲ್ಪನೂ ಬೆಲೆ ಇರಲ್ಲ. ನೀನಾಗಿಯೇ ಹುಡುಕಿಕೊಂಡು ಹೋಗ್ಬೇಡ, ಅದಾಗೆ ಬಂದ್ರೆ ಬಿಡಬೇಡ. ಭಗವಂತ ಏನನ್ನು ಕಳಿಸಿಕೊಡ್ತಾನೋ ಅದಕ್ಕಾಗಿ ಎದುರು ನೋಡ್ತಿರು, ಬಂದದ್ದು ಸ್ವೀಕರಿಸುತ್ತಿರು. ಇದೇ ಜೀವನ. ಕಾಲಚಕ್ರದ ಮುಂದೆ ಎಲ್ಲರೂ ಒಂದೇ. ನೋಯಿಸಿದವರಾಗ್ಲಿ, ಪ್ರೀತಿಸಿದವರಾಗ್ಲಿ, ಬೈದವರಾಗ್ಲಿ, ಬಯಸಿಕೊಂಡವರಾಗ್ಲಿ, ತೆಗಳಿದವರಾಗ್ಲಿ, ಹೊಗಳಿದವರಾಗ್ಲಿ, ಮೇಲಿದ್ದವರು ಕೆಳಗಿಳಿಯಲೇಬೇಕು. ನಾವಂದುಕೊಂಡಂತೆ ಬದುಕು ನಡೆಸಬೇಕಂದ್ರೆ ನಾವು ತೆಗೆದುಕೊಳ್ಳುವ ಎಲ್ಲ ನಿರ್ಧಾರಗಳು ನಮ್ಮ ಸ್ವಂತದಾಗಿರಬೇಕು. ಇದ್ದಾಗ ಅಣಕಿಸಿ ನೋಯಿಸಿದ ಜನ ಸತ್ತಾಗ ಅತ್ತು ಕರೆದರಂತೆ ಮತ್ತೆ ಹುಟ್ಟಿ ಬಾ ಎಂದು. ಯಾರನ್ನಾದರೂ ನೋಯಿಸುವ ಮುನ್ನ ಒಮ್ಮೆಯಾದರೂ ಯೋಚಿಸಿ, ಅವರು ಕೂಡ ನಮ್ಮಂತೆ ಎಂದು. ಯಾರು ಹೇಳಿದ್ದು ಗುರುವೆ? ಮನುಷ್ಯರಾದ ನಮಗೆ ಮೂಲಭೂತ ಸೌಕರ್ಯಗಳಿಗಾಗಿ ಮನೆ, ಬಟ್ಟೆ, ಶಿಕ್ಷಣ, ಆರೋಗ್ಯ ಬೇಕೆಂದು. ಇತ್ತೀಚಿನ ದಿನಗಳಲ್ಲಿ ನಮಗೆ ಬೇಕಾಗಿದ್ದು ಒಂದಿಷ್ಟು ನೆಮ್ಮದಿ, ದ್ವೇಷವಿಲ್ಲದ ಸ್ನೇಹ, ಹೀಯಾಳಿಸದ ಮಾತು, ನಾವುಗಳು ಇರುವ ಹಾಗೆ ನಮ್ಮನ್ನು ಸ್ವೀಕರಿಸುವ ಮನಸ್ಸು. ನೆನಪಿರ್ಲಿ, ಎಲ್ಲರಿಗೂ ಎಲ್ಲಾ ಸಮಯದಲ್ಲೂ ನಾವೇ ಬೇಕಾಗಿರಲ್ಲ. ದೈಹಿಕವಾಗಿ, ಮಾನಸಿಕವಾಗಿ ಪರಿಶುದ್ಧನಾಗಿರದಿದ್ರೆ ಅವನು ದೇವಸ್ಥಾನಕ್ಕೆ ಹೋಗುವುದು ಮತ್ತು ದೇವರನ್ನ ಪೂಜಿಸುವುದು ಯಾವುದೇ ಪ್ರಯೋಜನಕ್ಕೆ ಬಾರದು. ಬುದ್ಧಿ ಎಲ್ಲೆಡೆ ಕೆಲಸ ಮಾಡೋದಿಲ್ಲ, ಹಲವೆಡೆ ಹೃದಯದ ಬಳಕೆ ಸೂಕ್ತ. ಜೀವನದಲ್ಲಿ ಎಲ್ಲದಕ್ಕೂ ತಯಾರಾಗಿರಿ. ಹವಾಮಾನ ಮತ್ತು ಜನರು ಯಾವಾಗ ಬೇಕಾದರೂ ಬದಲಾಗಬಹುದು. ತೋರಿಕೆಗಾಗಿ ಯಾವತ್ತೂ ಒಳ್ಳೆಯವರಾಗಬೇಡಿ, ಯಾಕಂದ್ರೆ ಕರ್ಮ ಅಂತರಾತ್ಮದ ರೂಪದಲ್ಲಿ ಎಲ್ಲವನ್ನ ನೋಡ್ತಿದೆ. ಸೊರಗಿದ ಬದುಕಲ್ಲಿ ಮತ್ತೆ ಜೀವನೋತ್ಸವ ತುಂಬಲು ನಿಮ್ಮ ಒಂದು ನಗು ಸಾಕು. ಜೊತೆಯಲ್ಲಿ ಎಷ್ಟು ದಿನ ಜೊತೆ ನಡೆದ್ರೇನಂತೆ, ಜೊತೆಯಲ್ಲಿದ್ದವರ ಮನಸ್ಸಿನ ಅಂತರಾಳ ನೀ ಅರಿಯದೆ ಹೋದೆ. ಬಿಟ್ಟು ಹೋದವರು ಮತ್ತೆ ಹಿಂತಿರುಗಿ ಬಂದಾಗ ಅವರಿಗೆ ಮೊದಲಿದ್ದ ಸಲುಗೆ ಕೊಡಬೇಡಿ, ಯಾಕಂದ್ರೆ ವಾಪಸ್ ತಿರುಗಿ ಬಂದವರು ತಮ್ಮ ಅವಶ್ಯಕತೆ ನೀಗಿಸಿಕೊಳ್ಳೋ ಕಾರಣಕ್ಕೆ ಬಂದಿರ್ತಾರೆ ಹೊರತು ನಿಮ್ಮ ಏಳಿಗೆ ಬಯಸಿ ಬಂದಿರೋದಿಲ್ಲ. ಹೆತ್ತವರ ಬಿಟ್ಟು ಯಾರ ಋಣದಲ್ಲೂ ಇರಬಾರ್ದು, ಯಾಕಂದ್ರೆ ಸಮಯ ಬಂದಾಗ ಹೀಯಾಳಿಸುವವರೇ ಜಾಸ್ತಿ. ಕಾಣದ ದಾರಿಯಲ್ಲಿ ನಿನ್ನವರನ್ನ ಹುಡುಕ್ಬೇಡ, ನಿನ್ನ ದಾರಿಯಲ್ಲಿ ನಿನಗಾಗಿ ಬಂದವರನ್ನ ಕಳೆದುಕೊಳ್ಬೇಡ. ಏನಾಗಬೇಕೋ ಅದು ಆಗೇ ತೀರ್ತದೆ, ಸಮಾಧಾನವಾಗಿರು. ನಾವಿಲ್ಲಿ ಆಟಗಾರರಷ್ಟೇ, ತೀರ್ಪುಗಾರರಲ್ಲ. ಮೇಲ್ಬಿದ್ದು ಮುಳ್ಳಾಗುವ ಬದಲು ಸುಮ್ಮನಿದ್ದು ಕಲ್ಲಾಗುವುದೇ ಒಳ್ಳೆಯದು. ಹೊಸ ಪರಿಚಯ ಆದಾಗ ಹೇಗೆ ಮಾತಾಡಿಸ್ಬೇಕು ಅನ್ನೋ ಜನ ಅದೇ ಪರಿಚಯ ಹಳೆದಾದ್ಮೇಲೆ ಹೇಗೆ ದೂರವಾಗುವುದು ಅಂತ ಯೋಚಿಸ್ತಾರೆ. ಇಷ್ಟೇ ಈ ಪ್ರಪಂಚ. ನನಗೀಗ ಈ ಪ್ರೀತಿ, ಸ್ನೇಹ ಸಂಬಂಧಗಳೆಲ್ಲವೂ ಕೇವಲ ಭ್ರಮೆ ಎನಿಸ್ತಿದೆ. ಹಣವನ್ನ ಕೂಡಿಡುವ ಜಾಣತನಕ್ಕಿಂತ ಎಲ್ಲಿ, ಹೇಗೆ, ಎಷ್ಟು ಖರ್ಚು ಮಾಡಬೇಕು ಎಂಬ ಜಾಣತನ ಜೀವನಕ್ಕೆ ತುಂಬ ಅವಶ್ಯಕ. ಅತಿಯಾಗಿ ಮಾತನಾಡಿದ್ರೆ ಗೌರವವನ್ನ ಕಳೆದುಕೊಳ್ತೇವೆ, ಅತಿಯಾಗಿ ಪ್ರೀತಿಸಿದ್ರೆ ಬೆಲೆಯನ್ನ ಕಳೆದುಕೊಳ್ತೇವೆ. ಈ ಕಾರಣಕ್ಕೆ ಹೇಳೋದು, ಕೆಲವರಿಗೆ ಅತಿಯಾದ ಮಾತು ಅಪಾಯಕಾರಿ, ಇನ್ನು ಕೆಲವರಿಗೆ ಅತಿಯಾದ ಪ್ರೀತಿನೂ ವಿಷಕಾರಿ. ಬಣ್ಣದ ಮಾತಿಗೆ ಇರುವ ಬೆಲೆ ಪ್ರೀತಿಯ ಮಾತುಗಳಿಗಿಲ್ಲ. ಮೋಸದ ಪ್ರೀತಿಗೆ ಇರುವ ಬೆಲೆ ಹಾಗೂ ಆದ್ಯತೆ ಮುಗ್ಧ ಮನಸ್ಸಿನ ಪ್ರೀತಿಗೆಲ್ಲಿದೆ. ಎಲ್ಲರಿಗೂ ಅವರ ಸ್ವಾರ್ಥ ಮಾತ್ರ ಬೇಕು. ಬೇರೆಯವರ ಇಷ್ಟ ಕಷ್ಟಗಳು
ಯಾರಿಗೂ ಬೇಕಾಗಿಲ್ಲ. ಜೀವಕ್ಕಾಗುವ ಅಪಘಾತಕ್ಕಿಂತ ಮನಸ್ಸಿಗಾಗುವ ಆಘಾತವೇ ಒಮ್ಮೊಮ್ಮೆ ಬಲು ಘೋರವಾದುದು. ಕಾರಣವಿಷ್ಟೇ, ಇಲ್ಲಿ ದೂರು ಕೊಡಲು ಪೊಲೀಸರಿಲ್ಲ, ಚಿಕಿತ್ಸೆ ನೀಡಲು ವೈದ್ಯರಿಲ್ಲ. ಆಣೆ ಪ್ರಮಾಣ ಮಾಡಿ ಸುಳ್ಳು ಹೇಳಿದ್ರೆ ಯಾವ ವ್ಯಕ್ತಿಯೂ ಸಾಯೋದಿಲ್ಲ, ಬದಲಿಗೆ ಅವರ ಮೇಲಿದ್ದಂತಹ ನಂಬಿಕೆ, ವಿಶ್ವಾಸ, ಮನಸ್ಸು ಸಾಯ್ತದೆ. ಭಗವಂತನಿಗಿಂತ ದೊಡ್ಡವರು ಯಾರೂ ಇಲ್ಲ. ಕಾಯುವವನು, ಕೊಲ್ಲುವವನು, ಸೋಲಿಸುವವನು, ಗೆಲ್ಲಿಸುವವನು ಕೇವಲ ಅವನೊಬ್ಬನೇ. ಬಾಡಿಗೆ ಮನೆಗೆ ಎಷ್ಟೇ ಸಿಂಗರಿಸಿದ್ರೂ ಅದು ನಮ್ಮದಲ್ಲ. ಹಾಗೆ ಕೆಲವೊಬ್ಬರ ಜೀವನದಲ್ಲಿ ಎಷ್ಟೇ ಪ್ರೀತಿ, ಕಾಳಜಿ ತೋರಿಸಿದ್ರು ಅವರು ನಮ್ಮವರಲ್ಲ. ಜೊತೆಗಿಲ್ಲ ಅನ್ನೋ ಬೇಜಾರಿಗಿಂತ ಅರ್ಥನೇ ಮಾಡ್ಕೊಳ್ಳಿಲ್ಲ ಅನ್ನೋ ನೋವೇ ಜಾಸ್ತಿ. ತಾಯಿ ಮತ್ತು ಮರ ಇಬ್ಬರ ಮಡಿಲಲ್ಲಿ ನೆರಳಿದೆ, ಅವರನ್ನು ಮನಸಾರೆ ರಕ್ಷಣೆ ಮಾಡಿ. ಅರ್ಥವೇ ಇಲ್ಲದ ಸಂಬಂಧಗಳಿಗೆ ಸಮಯ ವ್ಯರ್ಥ ಬೇಕೆ. ವ್ಯಕ್ತಿಯನ್ನು ಉಳಿಸಿಕೊಳ್ಬೇಕು ಅಂದರೆ ಮಾಡಿರದ ತಪ್ಪಿಗೆ ಕ್ಷಮೆ ಕೇಳೋದ್ರಲ್ಲಿ ತಪ್ಪಿಲ್ಲ. ಆದರೆ ಆ ಕ್ಷಮೆಯಿಂದ ನಮ್ಮ ವ್ಯಕ್ತಿತ್ವಕ್ಕೆ ಕಳಂಕ ಬರುವುದಾದ್ರೆ ಅಂಥವರ ಸಹವಾಸ ತೊರೆಯೋದ್ರಲ್ಲಿ ತಪ್ಪಿಲ್ಲ. ಮನಸ್ಸು ಕೆಲವರನ್ನು ತುಂಬ ನೆನಪಿಸ್ತದೆ, ಇನ್ನು ಕೆಲವರನ್ನ ಮರೆಸ್ತದೆ. ಯಾಕಂದ್ರೆ ಮನಸ್ಸು ಎಲ್ಲರನ್ನೂ ಇಷ್ಟಪಡಲ್ಲ, ಇಷ್ಟಪಟ್ಟವರನ್ನ ಯಾವತ್ತೂ ಮರೆಯಲ್ಲ. ಶಾಪ ಕೊಡದೆ ವರ ಕೊಡೋ ದೇವತೆ ತಾಯಿ ಮಾತ್ರ. ದೇವರು ತಪ್ಪಿಗೆ ಶಿಕ್ಷೆ ನೀಡಿದ್ರೆ ತಾಯಿ ಶಿಕ್ಷೆ ನೀಡದೆ ಕ್ಷಮಿಸುವಳು, ಕರುಳ ಕೊಡಿ ಎಂದು. ದೇವರು ಕೊಡೋ ಪರೀಕ್ಷೆ ತನಗಿರ್ಲಿ, ಮಕ್ಕಳಿಗೆ ಸುಖ ಮಾತ್ರ ಇರಲೆಂದು ಬೇಡೋ ಏಕೈಕ ಜೀವ ತಾಯಿ ಮಾತ್ರ. ನಿದ್ದೆ ಬೇಗ ಬಂದ್ರೆ ನೆಮ್ಮದಿ ಇರುತ್ತೆ, ನಿದ್ದೆನೇ ಬರದಿದ್ರೆ ನೆನಪುಗಳು ಕಣ್ಣಿನ ಮುಂದೆ ಬರುತ್ತೆ. ಬಾಲ್ಯದಲ್ಲಿ ಕತೆ ಕೇಳಿದ್ರೆ ನಿದ್ದೆ ಬರ್ತಿತ್ತು, ಈಗ ನಮ್ಮ ಕತೆ ನೆನೆದು ನಿದ್ದೆ ದೂರ ಓಡ್ತಿದೆ. ಯಾವ ಸಮಯದಲ್ಲಿ ಸಮಸ್ಯೆ ಹುಟ್ಟಿರ್ತದೆಯೋ ಅದೇ ಸಮಯದಲ್ಲಿ ಅದಕ್ಕೆ ಪರಿಹಾರ ಹುಟ್ಟಿರ್ತದೆ. ತಾಳ್ಮೆ ಇರಲಿ. ಕೋಪ ಮಾಡಿಕೊಳ್ಳುವವರನ್ನ ಯಾವತ್ತೂ ಅವಮಾನಿಸಿ ದೂರ ತಳ್ಳಬೇಡಿ. ಕೋಪದ ಹಿಂದೆ ಕಲ್ಪನೆಗೂ ಮೀರಿದ ಪ್ರೀತಿ ಇದೆ ಎಂದು ಮರಿಬೇಡಿ. ಫ್ರೀ ಆಗಿದ್ದಾಗ ನಿಮಗೆ ಎಷ್ಟು ಸಮಯ ಕೊಡ್ತಾರೆ ಅನ್ನೋದ್ಕಿಂತ ಅವರು ಎಷ್ಟೇ ಬ್ಯುಸಿಯಾಗಿದ್ರೂ ನಿಮಗೆ ಅಂತ ಸ್ವಲ್ಪ ಸಮಯ ಕೊಡ್ತಾರಲ್ಲ, ಅದುವೇ ನಿಜವಾದ ಪ್ರೀತಿ. ಮನುಷ್ಯನ ಬುದ್ಧಿ ಎಷ್ಟರ ಮಟ್ಟಿಗೆ ಇದೆ ಅಂದರೆ, ನೀನು ಮೃಗ ಇದ್ದಂತೆ ಅಂದರೆ ಕೋಪ ಮಾಡ್ಕೊತಾನೆ, ನೀನು ಹುಲಿ ಇದ್ದಂತೆ ಅಂದರೆ ಖುಷಿ ಪಡ್ತಾನೆ. ಪರಿಪೂರ್ಣತೆ ಅಂದ್ರೇನು? ಮತ್ತೊಬ್ಬರನ್ನು ಬದಲಾಯಿಸುವ ಪ್ರಯತ್ನ ಬಿಟ್ಟು ನೀನು ಬದಲಾದರೆ ಅದು ಪರಿಪೂರ್ಣತೆ. ಬೇರೆಯವರಿಂದ ನೀನು ಅಪೇಕ್ಷಿಸುವುದನ್ನು ಬಿಟ್ಟರೆ ಅದು ಪರಿಪೂರ್ಣತೆ. ನೀನು ಮಾಡುತ್ತಿರುವ ಕೆಲಸದಿಂದ ನಿನಗೆ ಆತ್ಮವಿಶ್ವಾಸ ಮತ್ತು ಶಾಂತಿ ಸಿಕ್ಕರೆ ಅದು ಪರಿಪೂರ್ಣತೆ. ಜೀವನದಲ್ಲಿ ಕನಸುಗಳು ಅಂತ ಇರಲೇಬೇಕು, ಇದ್ದರೆ ಅವು ಬೇಗನೆ ಈಡೇರುವಂತಿರಬೇಕು. ಯಾಕಂದರೆ ಈ ಎರಡರ ಮಧ್ಯೆ ಅವಕಾಶಗಳ ಹುಡುಕಾಟದಲ್ಲಿ ಸಾಗುವ ಬದುಕು ಕಷ್ಟಕರವಾಗಿರುತ್ತೆ. ಜೀವನದ ಕೆಲವು ಸವಾಲುಗಳಿಗೆ ತಾಳ್ಮೆಯಿಂದ ವರ್ತಿಸಿದರೆ ಸಮಯವೇ ಉತ್ತರ ನೀಡ್ತದೆ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ AK ಶೆಟ್ಟಿ ನಡೂರು. ನೀವಿನ್ನು ನನ್ನ ಚಾನಲ್ಗೆ ಮೊದಲ ಭೇಟಿ ಕೊಟ್ಟಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನು ಭೇಟಿ ಆಗ್ತೇನೆ. ಸಾಧ್ಯವಾದಷ್ಟು ಈ ವಿಡಿಯೋ ಲಿಂಕನ್ನು ಶೇರ್ ಮಾಡಿ, ಹಾಗೆ ವಾಟ್ಸಪ್ ಸ್ಟೇಟಸ್ ಹಾಕಿ ಅಂತ ಹೇಳ್ತಾ ಮತ್ತೆ ಸಿಗ್ತೇನೆ. ಎಲ್ರಿಗೂ ಒಳ್ಳೆಯದಾಗಲಿ.